ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮತ್ತೆ ಕ್ರಿಕೆಟ್ ಪುನರಾಗಮನ. ಅಭಿಮಾನಿಗಳಿಲ್ಲದೆಯೇ 6 ಪಂದ್ಯಗಳನ್ನು ಕೆಎಸ್ಸಿಎ ಆಯೋಜನೆ ಮಾಡೋದಕ್ಕೆ ಇದೆ. ಇದರ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವರ್ಷ ನಡೆದ 18ನೇ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ಅದರಲ್ಲಿ ಆರ್ಸಿಬಿ ಭರ್ಜರಿಯಾಗಿ ಗೆಲುವು ಸಾಧಿಸಿತ್ತು. ಏಪ್ರಿಲ್ ಮೇ ತಿಂಗಳಲ್ಲಿ ನಡೆದ 18ನೇ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ಈ ಒಂದು ಗೆಲುವು ಆರ್ಸಿಬಿಗೆ ದಕ್ಕದ ಇದ್ದ ಹಾಗೇನೆ ಮರುದಿನವೇ ಆರ್ಸಿಬಿ ತಂಡ ಆಯೋಜನೆ ಮಾಡಿತ್ತು ವಿಜಯೋತ್ಸವವನ್ನ. ಆ ಒಂದು ವಿಜಯೋತ್ಸವ ಮೆರವಣಿಗೆ ಯಾರು ನಿರೀಕ್ಷೆ ಮಾಡಿರದ ರೀತಿಯಲ್ಲಿ ದುರಂತವಾಗಿ ಮಾರ್ಪಾಡಾಗಿತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದು ಜೂನ್ 4ನೇ ತಾರೀಕು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಸಂಭವಿಸಿ ಅದರಲ್ಲಿ 11 ಜನ ಮೃತಪಟ್ಟರು, 50ಕ್ಕೂ ಹೆಚ್ಚು ಜನ ಗಾಯಗೊಂಡ್ರು. ದೊಡ್ಡ ಮಟ್ಟದಲ್ಲಿ ತನಿಖೆ ಕೂಡ ಆಯಿತು. ಇಡೀ ರಾಷ್ಟ್ರ ವ್ಯಾಪಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತು. IPL 2025ರ ಟ್ರೋಫಿ ಗೆದ್ದ ಬಳಿಕ ಸಂಭ್ರಮಾಚರಣೆ ವೇಳೆ ಉಂಟಾದ ಕಾಲ್ತುಳಿತದಲ್ಲಿ 11 ಜನ ಪ್ರಾಣ ಕಳೆದುಕೊಂಡ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತವರು ಮೈದಾನದಲ್ಲಿ ಯಾವುದೇ ರೀತಿಯಾದಂತಹ ಪಂದ್ಯಗಳು ಕೂಡ ನಡೆದಿಲ್ಲ. ಚಿನ್ನಸ್ವಾಮಿಯನ್ನ ತನ್ನ ಹಳೆಯ ವೈಭವಕ್ಕೆ ಮರಳಿ ತರುವತ್ತ ಇದೀಗ ಕೆಎಸ್ಸಿಎ ಒಂದು ಪುಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಕಾಲ್ತುಳಿದ ನಂತರ ಕೆಎಸ್ಸಿಎ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆಗಳು ಪ್ರತ್ಯೇಕ ವಿಚಾರಣೆಗಳಿಗೂ ಕೂಡ ಒಳಪಟ್ಟಿದ್ದು, ಈಗಲೂ ಕೂಡ ವಿಚಾರಣೆಯ ಒಂದು ವರದಿಯಲ್ಲಿ ಅನೇಕ ಅಂಶಗಳು ಬೆಳಕಿಗೆ ಬಂದಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆರೋಪ ಪ್ರತ್ಯಾರೋಪಗಳು ಕೂಡ ಈ ವಿಚಾರದಲ್ಲಿ ಈಗಲೂ ಕೂಡ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮೊನ್ನೆಯಷ್ಟೇ ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಈ ಒಂದು ದುರಂತಕ್ಕೆ ಮತ್ತೆ ವಿಷಾದವನ್ನ ವ್ಯಕ್ತಪಡಿಸಿದ್ದನ್ನ ಕೂಡ ನಾವು ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ಸಮಿತಿಯು ಕ್ರೀಡಾಂಗಣವನ್ನ ದೊಡ್ಡ ಸಂಖ್ಯೆಯ ಪ್ರೇಕ್ಷಕರಿಗೆ ಅನರ್ಹ ಅಂತ ಘೋಷಣೆ ಮಾಡಿತು. 2025ರ ಮಹಿಳಾ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಸೇರಿದಂತೆ 5 ಪಂದ್ಯಗಳನ್ನು ಬೆಂಗಳೂರಲ್ಲಿ ಆರ್ಗನೈಸ್ ಮಾಡಬೇಕಾಗಿತ್ತು. ಆದರೆ BCCI ಆಗಿರ್ಬೋದು, ICC ಈ ಪಂದ್ಯಗಳನ್ನು ಮುಂಬೈಗೆ ಸ್ಥಳಾಂತರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ವು. ಬೆಂಗಳೂರಲ್ಲಿ ನಿಗದಿಯಾಗಿದ್ದ ಕೆಎಸ್ಸಿಎ ಮಹಾರಾಜ ಟ್ರೋಫಿಯನ್ನು ಸಹ ಮೈಸೂರಿಗೆ ಸ್ಥಳಾಂತರ ಮಾಡಲಾಯಿತು. ಕೆಎಸ್ಸಿಎ ಇದೀಗ ನಿಧಾನವಾಗಿ ಇಂತಹ ಒಂದು ಐಕಾನಿಕ್ ಸ್ಥಳದಲ್ಲೇ ಮತ್ತೆ ಮ್ಯಾಚ್ಗಳನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕಾಲ್ತುಳಿತ ಆಗಿ 2 ತಿಂಗಳ ಬಳಿಕ ಇದೀಗ ಕ್ರಿಕೆಟ್ ಚಟುವಟಿಕೆಗೆ ಮರಳುವುದಕ್ಕೆ ಸಜ್ಜಾಗ್ತಾ ಇದೆ. ಇದರ ನಡುವೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಂದರೆ ಕೆಎಸ್ಸಿಎ ಒಂದು ಪ್ರಮುಖ ನಿರ್ಧಾರ ಕೈಗೊಂಡಿದ್ದು, ಚಿನ್ನಸ್ವಾಮಿಯಲ್ಲಿ ಮತ್ತೆ ಪಂದ್ಯಗಳನ್ನು ನಡೆಸೋದಕ್ಕೆ ಇದೀಗ ದಾರಿಯನ್ನ ಸುಗಮ ಮಾಡಿಕೊಳ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣವು ಹೆಚ್ಚಿನ ಸಂಖ್ಯೆಯ ಪ್ರೇಕ್ಷಕರಿಗೆ ಅಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ, ಆ ಒಂದು ಸಾಮರ್ಥ್ಯವನ್ನ ಹೊಂದಿಲ್ಲ, ಅಲ್ಲಿ ಯಾವುದೇ ಪಂದ್ಯಗಳನ್ನು ನಡೆಸಬಾರದು ಅನ್ನುವಂತಹ ವರದಿಗಳು ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಎಚ್ಚರಿಕೆಯ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಅದು ಏನಂತ ಹೇಳಿದ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಬೇರೆಡೆ ಸ್ಥಳಾಂತರಿಸುವ ಮಾತುಗಳ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಇದೀಗ ಕೆಎಸ್ಸಿಎ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು, ಅದು ಮ್ಯಾಚ್ಗಳನ್ನು ಮತ್ತೆ ಆರಂಭ ಮಾಡಬೇಕು ಅಂತ ಹೇಳಿ. ಕೆ ತಿಮ್ಮಪ್ಪಯ್ಯ ಸ್ಮಾರಕ ಟ್ರೋಫಿ ಸೆಪ್ಟೆಂಬರ್ 26ರಿಂದ ಆರಂಭ ಆಗುತ್ತೆ. ಕೆಎಸ್ಸಿಎ ಆಶ್ರಯದಲ್ಲೇ ಈ ಮ್ಯಾಚ್ಗಳು ನಡೆಯುತ್ತೆ. ಅದು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಒಂದು ಮ್ಯಾಚ್ಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಈ ಟೂರ್ನಿಲಿ 6 ಪಂದ್ಯಗಳಿರುತ್ತೆ. ಇದರಲ್ಲಿ ಸೆಮಿಫೈನಲ್ ಕೂಡ ಇರುತ್ತೆ, ಫೈನಲ್ ಮ್ಯಾಚ್ ಕೂಡ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆದ್ರೆ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು. ಅಬ್ಬಬ್ಬಾ, ಮತ್ತೆ ಮ್ಯಾಚ್ಗಳ ಆರಂಭ ಆಯ್ತು, ನಾವು ಮತ್ತೆ ಹೋಗಿ ಮ್ಯಾಚ್ ನೋಡಬಹುದು ಅಂತ ಹೇಳಿ ಕ್ರಿಕೆಟ್ ಅಭಿಮಾನಿಗಳು, ಪ್ರೇಕ್ಷಕರು ಏನಾದರೂ ಆಸೆ ಪಟ್ಟರೆ ಖಂಡಿತ ಅದಕ್ಕೆ ಅವಕಾಶ ಇಲ್ಲ. ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣ ನಡೆಯುವ ಪಂದ್ಯಗಳನ್ನ ಅಭಿಮಾನಿಗಳಿಗೆ ನೇರವಾಗಿ ವೀಕ್ಷಿಸೋದಕ್ಕೆ ಅವಕಾಶ ಇಲ್ಲಿ ಇಲ್ಲ. ಯಾವುದೇ ಅಭಿಮಾನಿಗಳು ಈ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಲ್ಲ. ಯಾಕಂತ ಹೇಳಿದ್ರೆ, ಅಭಿಮಾನಿಗಳ ಸುರಕ್ಷತೆಯ ದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಕೆಎಸ್ಸಿಎ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ. ಸೊ ಈ ಒಂದು ಟೂರ್ನಿಯಲ್ಲಿ 16 ತಂಡಗಳು ಭಾಗವಹಿಸ್ತಾ ಇವೆ. ಮುಂಬೈ, ಬರೋಡಾ, ವಿದರ್ಭ ಹಾಗೆಯೇ ಇತರೆ ತಂಡಗಳು ಸೇರಿದೆ. ಪ್ರಮುಖವಾಗಿ ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್, ಹನುಮ ವಿಹಾರಿ, ವಿಜಯ್ ಶಂಕರ್ ಅವರಂತಹ ಸ್ಟಾರ್ ಪ್ಲೇಯರ್ಸ್ ಕೂಡ ಈ ಒಂದು ಪಂದ್ಯಾವಳಿಗಳಲ್ಲಿ ಆಡ್ತಾ ಇರೋದ್ರಿಂದ ಅಭಿಮಾನಿಗಳ ಗಮನ ಈ ಪಂದ್ಯಾವಳಿಗಳ ಮೇಲೆ ಬಿದ್ದಿದೆ. ಸೊ ಕೆ ತಿಮ್ಮಪ್ಪಯ್ಯ ಸ್ಮಾರಕ ಟ್ರೋಫಿ ಕರ್ನಾಟಕದ ಪ್ರಮುಖ ರೆಡ್ ಬಾಲ್ ಸ್ಪರ್ಧೆಯಾಗಿದ್ದು, ಇದರಲ್ಲಿ 16 ತಂಡಗಳು ಪಾಲ್ಗೊಳ್ತಾ ಇರೋದನ್ನು ಕೂಡ ನಾನು ಈಗಾಗಲೇ ಹೇಳಿದೆ. ಇನ್ನು ಪ್ರಸಿದ್ಧ ಕೃಷ್ಣ, ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್ ಈ ವರ್ಷದ ಆವೃತ್ತಿಯಲ್ಲಿ ಕಾಣಿಸಿಕೊಳ್ತಾ ಇರೋದ್ರಿಂದ ಒಂದು ಅಭಿಮಾನಿಗಳಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆ ಕೂಡ ಇದೆ.
ಸೊ ಈ ಒಂದು ಟ್ರೋಫಿ ಏನಿದೆ, ಈ ಮ್ಯಾಚ್ ಏನು ನಡೀತಾ ಇದೆ 26ರಿಂದ, ಇದು ಬೆಂಗಳೂರು ತಂಡಕ್ಕೆ ಮತ್ತೆ ಆತಿಥ್ಯ ವಹಿಸ್ತಾ ಇರುವ ಕ್ರಿಕೆಟ್ಗೆ ಮರಳೋದಕ್ಕೆ ಒಂದು ಟೆಸ್ಟ್ ಮ್ಯಾಚ್ ಆಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಚಿನ್ನಸ್ವಾಮಿ ಭಾರತೀಯ ಕ್ರಿಕೆಟ್ನ ಪ್ರತಿಷ್ಠಿತ ಸ್ಥಳ. ಯಾವುದೇ ಮ್ಯಾಚ್ ಆಗಿರಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭ ಆಗೋದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಅಷ್ಟರ ಮಟ್ಟಿಗೆ ಬೆಂಗಳೂರಿನ ಜನ, ಕರ್ನಾಟಕದ ಜನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಮ್ಯಾಚ್ ನೋಡಿದ್ದನ್ನು ಕೂಡ, ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇವೆಲ್ಲದರ ಮಧ್ಯೆ 2026ರ IPL ಮತ್ತು ಮುಂದಿನ ವರ್ಷ ನಡೆಯಲಿರುವ T20 ವಿಶ್ವಕಪ್ ಪಂದ್ಯಗಳು ಇಲ್ಲಿ ನಡೆಯುತ್ತಾ, ಇದರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಂತೂ ಇದೆ. ಆದರೆ ಇಲ್ಲಿ ಕಾಳಜಿಯ ವಿಚಾರ ಅಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು, ಸ್ಥಳೀಯ ಆಡಳಿತ ಆಗಿರ್ಬೋದು, ಕ್ರೀಡಾಂಗಣ ಸೇರಿದಂತೆ ಸ್ವಚ್ಛತಾ ಕಾರ್ಯಗಳನ್ನು ಇಲ್ಲಿ ಮಾಡಬೇಕಾಗಿದೆ. ಯಾಕಂದರೆ ಇಲ್ಲಿವರೆಗೂ ಕೂಡ ಕಳೆದ ಹಲವು ದಿನಗಳಿಂದಲೂ ಇಲ್ಲಿ ಮ್ಯಾಚ್ ನಡೆದಿಲ್ಲ. ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾದಂತಹ ದುರಂತದ ನೆನಪೇ ಈ ಒಂದು ಕ್ರೀಡಾಂಗಣದಲ್ಲಿ ಇರೋದ್ರಿಂದ ಇದರ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಸುರಕ್ಷತಾ ದೃಷ್ಟಿಯಿಂದ ಈಗಾಗಲೇ ಅಭಿಮಾನಿಗಳಿಗೆ ಮ್ಯಾಚ್ ನೋಡೋದಕ್ಕೆ ಅವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸುಗಮ ಆಗಲಿ ಅನ್ನುವಂತಹ ಆಶಯ, ಮತ್ತಷ್ಟು ಕ್ರೀಡಾ ಪ್ರೇಮಿಗಳಿಗೆ, ಕ್ರಿಕೆಟ್ ಪ್ರೇಮಿಗಳಿಗೆ ಇಲ್ಲಿ ಮ್ಯಾಚ್ ನೋಡುವ ಅವಕಾಶ ಸಿಗ್ಲಿ ಅನ್ನುವಂತಹ ಆಶಯದೊಂದಿಗೆ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.